ಬಂದ್ಬಿಟ್ಟು ಬೇರೆ ಯಾಕೆ ಧೈರ್ಯ ಇದೆ ಟಚ್ ಮಾಡೋದಕ್ಕೆ? ಸರಿ ಅವನ ಪೆಟ್ಟ ಆಯ್ತಾ ಸರ್? ಬಿಟ್ಟ ಆಯ್ತು ಕಣಿ. ಸಾರಿ ಇಲ್ಲಿ ಪೆಟ್ಟ ಆಯ್ತಾ? ಇಲ್ಲ ಸಾರಿ ಕಣೋ. ಆರಾಮಾಗಾರು ಅಲ್ಲ ಅಲ್ಲ ಕಣೆ ಇಲ್ಲಿ ಕಣೆ ನೀನ್ ತುಂಬಾ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ಯಾ. ನಾಟಕದ ನನ್ನ ಮೇಲೆ ಈ ತರದೊಂದು ಗಂಭೀರವಾದ ಆರೋಪನ, ಈ ಸತ್ಯವಂತನ ಮೇಲೆ ಈ ತರ ಒಂದು ಆರೋಪನ, ಅಯ್ಯೋ ನಾನು ಊರ್ ಬಿಟ್ಟು ಹೋಗ್ತೀನಿ, ನಾಟ್ ಬಿಟ್ಟು ಹೋಗ್ತೀನಿ, ದೇಶ ಬಿಟ್ಟು ಹೋಗ್ತೀನಿ ಕಡೆ. ಹೋಗಿ ನಾನು ಸೇರಿದ ಹೋಗ್ಬಿಡ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಗುಂಡ, ಕಾಮಿಡಿ ಮಾಡ್ತಿಲ್ಲ. ಅಲ್ಲಿ ಡೋರ್ ಓಪನ್ ಇದೆ, ಹೋಗುವಂತ ನಾವು ಗುಂಡ. ಏನು ನಿನ್ ಕೈ ಇಷ್ಟೊಂದು ಸಾಫ್ಟ್ ಆಗಿದೆ? ಯಾವ ಸೊಪ್ಪೆ? ಯಾಕಂದ್ರೆ ನನ್ಗೆ ನಿನ್ ತರ ಸಾಫ್ಟ್ ಆಗ್ಬೇಕಣೆ. ಅದೆಲ್ಲ ಹುಟ್ಟಿನಿಂದ ಬಂದಿರೋದಾಯ್ತಾ? ಅದು ನನ್ಗೆ ಗೊತ್ತು, ಆದ್ರೆ ನನ್ನ ಒಂದು ಟೆಕ್ನಿಕ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ನನ್ ಕೈ ನಿನ್ ತರ ಸಾಫ್ಟ್ ಆಗುತ್ತೆ. ಓಹೋ, ಏನ್ ಟೆಕ್ನಿಕ್ ಅದು? ಅದಾ ನಿನ್ ಕೈ ಮೇಲೆ ನನ್ನ ಕೈ ನಿಂಗಿಟ್ಟು ಹಿಂಗ್ ಉಚ್ತಾ ಇದ್ರೆ ಸಾಫ್ಟ್ ಆಗುತ್ತೆ ಅಂತ ಹೇಳಕ್ ಬಂದೆ. ನಿನ್ ತಲೆಗೆ ಸೌಟಿಂದ ಈ ತರ ಏಟು ಬಿತ್ತಲ್ಲ, ಅವಾಗ ನೀವು ಸ್ವಲ್ಪ ತಲೆ ಕೆಟ್ಟರ ತರ ಆಡ್ತಿದ್ಯಾ. ಐ ಆಲ್ ರೈಟ್ ಗುಂಡ. ಬೇತಳ ಆಕ್ಚುಲಿ ಐ ಆಮ್ ನಾಟ್ ಆಲ್ ರೈಟ್. ಮದುವೆ ಆದ್ಮೇಲೂ ನನ್ನೊಂಥರ ಬ್ಯಾಚುಲರ್ ಆಗಿದ್ದೀನಿ ಕಡೆ. ಸೊ ಸಾಯ್ ಜವಾಬ್ದಾರಿ ಇವತ್ತೊಂದಿನ ಆ ಜವಾಬ್ದಾರಿ ಸ್ವಲ್ಪ ಪಕ್ಕಕ್ಕಿಟ್ಟು ನಾಳೆಂದ ಬೇಕಾದ್ರು. ಅಯ್ಯೋ, ಹಂಗೆಲ್ಲ ಮಾಡಕ್ಕಾಗಲ್ಲ ಗುಂಡ. ಹೌದಾ? ಈ ಅಡುಗೆ ಬಿಸಿಗಿಟ್ಟಿದೆ ಕಣೋ, ಏನೋ ಮಾಡಿದೆ ನೀನು ಇವತ್ತು ಮನೆ ಊಟ ಕ್ಯಾನ್ಸಲ್. ಯಾಕೋ? ಬೇರೆ ವಿಶೇಷ ಇದೆ ಅದಕ್ಕೆ. ಏನ್ ವಿಶೇಷ? ಅದಾ ಮನೆ ಬೇತಳ ನಿನಗೆ ಪರೋಟ ತಿನ್ನಕ್ ಬರುತ್ತಾ? ಪರೋಟನಾ? ಗುಂಡ, ಇದನ್ನ ಬರೀ ಮೈದಾನಿಂದ ಮಾಡಿದ್ಕೊಂಡು ಇದು ಆರೋಗ್ಯಕ್ಕೆ ಒಳ್ಳೇದಿಲ್ಲ, ತಿನ್ಬಾರ್ದಿದೇನ. ಅಪರೂಪಕ್ಕೆ ತಿಂದ್ರೆ ಏನೂ ಆಗಲ್ಲ ಬೇತಳ. ಅಂದಾಗೆ ನಿನಗೆ ಪರೋಟ ತಿನ್ನೋದು ಹೇಗಂತ ಗೊತ್ತಾ? ಅದ್ರಲ್ಲಿ ಏನಪ್ಪ ಇದೆ ಅಂಥದ್ದು ಕಲಿಯೋದು? ಅದನ್ನ ಸುಮ್ಮನೆ ಹಿಂಗೆ ಮುರಿದು ಸಾಗೋಗೋದು ತಿನ್ಬೇಕಷ್ಟೇ. ಅದು ನಿಮ್ಮಂತ ಕ್ಲಾಸ್ ಪೀಪಲ್ ಅವ್ರು ತಿನ್ನೋದು, ನಮ್ಮಂತ ಮಾಸ್ ಪೀಪಲ್ ಹೇಗೆ ತಿಂತಾರಂತ ಗೊತ್ತಾ? ನಾನು ತೋರಿಸ್ತಿದ್ದಾರೆ. ಬೇತಳ ಏನು ಮಾಡ್ಬೇಕು ಗೊತ್ತಾ? ಫಸ್ಟು ಪರೋಟ ಹಿಂಗೆ ತಗೊಂಡು ಚೆನ್ನಾಗಿ ಹಿಂಗೆ ಕಟ್ ಮಾಡಬೇಕು ನೋಡಿ, ಹಿಂಗೆ ಪೀಸ್ ಆದ್ಮೇಲೆ ಏನು ಮಾಡೋಕೆ ಹೇಳು? ಇದಿದೆಯಲ್ಲ ಸಾಗು, ಇದ್ರ ಮೇಲೆ ಏನು ತುದಿಬೇಕು. ಅದಾದ್ಮೇಲೆ ಏನ್ ಹೇಳ್ಬೇಕು? ರಾವ್ನ ಅವರ್ಸಪ್ಪ ಅಂತೇಳಿ ಅಲಾವರ್ಸಬೇಕು. ಹಿಂಗ ಅಲರ್ಸದ್ಮೇಲೆ ಆಮೇಲೆ ಹಿಂಗ್ ತಗೊಂಡು ಚಟಾಪಟ ಅನ್ಕೊಂಡು ತಿನ್ಬೇಕು. ಹೇಗಿದೆ? ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡೋದು ದೇವರು, ಏನಂತೀರಾ? ನನಗೆ ಗೊತ್ತದ ನಿನ್ಗೆ ಇಷ್ಟ ಆಯ್ತಂತ, ಅದಕ್ಕೆ ತಗೊಂಡ್ಬಂದೆ. ಇನ್ನೊಂದು ಪೀಸ್ತೀನಿ, ಒಂದು ನಿಮಿಷದ. ಬೇತಳ, ಖಾರ ಏನಾದರೂ ಜಾಸ್ತಿ ಆಗಿದೆಯಾ? ಪ್ರೀತಿ ಜಾಸ್ತಿ ಆಗುತ್ತೆ. ನನ್ಗೆ ಆಗ್ತಿಲ್ಲ ಕಣಣ್ಣ, ನನ್ಗೆ ಆಗ್ತಿಲ್ಲ ಕಣಣ್ಣ. ಇವತ್ತು ವ್ರತ ನಂಗೆ ಮಾಡೋದೇ ಕಣಣ್ಣ. ಬಾರಿ ಏನ್ ಗುಂಡ? ವ್ರತ ಇಲ್ಲ ಅದೆಲ್ಲ ಏನು ಬೇಡ ಗುಂಡ. ಒಂದು ಗುಂಡ ಬೇತಳ.
ಬಂದೆ. ಒಂದು ನಿಮಿಷ ರೇ, ಟೆನ್ಷನ್ ತಡೆಯಕ್ಕಾಗ್ತಿಲ್ಲ ನನಗೆ. ನೋಡ್ದ್ಯಾ ಜಯ, ನೋಡ್ದ್ಯಾ? ಅಲ್ಲ, ಮನೇಲಿ ಹಿರಿಯರಿದ್ದಾರೆ, ನಿದ್ದೆ ಮಾಡ್ತಿರ್ಬೋದು, ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಪರಿಜ್ಞಾನ ಬೇಡ ಅವ್ರಿಗೆ. ಯಮ್ಮು ಅಂತೆ. ಏನು ಮಗ ಅಂತ ಹುಟ್ಬಿಡಿರ ಕರ್ಮ. ನೀವು ಮಾಡೋ ಗಲಾಟೆಗೆ ಅಕ್ಕಪಕ್ಕ ಮನೆಯವರು ಬರದೇ ಇದ್ರೆ ಅಷ್ಟೇ ಸಾಕು. ಯಾವಾಗ ನಿಲ್ಲಿಸ್ತಾರೋ ಇವರು. ನೋಡಿದೆ ಶೈಲು, ನಮ್ಮ ಹೊಟ್ಟೆ ಊಸಬೇಕು ಅಂತ ಈಗೆಲ್ಲ ಮಾಡ್ತಾ ಇದ್ದಾನ ಅವನು. ಹೌದು ರೀ, ತುಂಬಾ ಅತ್ಯ ಆಯ್ತು ಇವತ್ತು. ಅವನು ನನ್ನ ತಮ್ಮ, ಅವನಿಗೆ ಇಷ್ಟಿರ್ಬೇಕಾದ್ರೆ ನಾನು ಅವ್ರ ಅಣ್ಣ, ನನಗೆಷ್ಟಿರ್ಬೇಡ. ಎದ್ದೇಳ ಮೇಲೆ ಯಾಕೆ? ಎದ್ದೇಳು ಶೈಲು, ಹೇಳ್ತೀನಿ. ಇವತ್ತು ಅವ್ರು ದೊಡ್ಡವರ ಇಲ್ಲ ನಾವು ದೊಡ್ಡವರ ಅಂತ ನೋಡೇ ಬಿಡೋಣ ಶೈಲು. ರೀ, ಅವ್ರೇನು ಬುದ್ಧಿ ಇಲ್ದಂಗೆ ಆಡ್ತಾರೆ ಅಂತ ನಾವೇನ್ ಮಾಡಕ್ಕಾಗತ್ತೆ? ಏನು, ಅವ್ರೊಬ್ಬರಿಗೆನ ರೊಮ್ಯಾನ್ಸ್ ಮಾಡಕ್ ಬರೋದು? ನಾವೇನ್ ಕಮ್ಮಿನ? ನಾವು ಸೀನಿಯರ್ ಶೈಲು, ಯಾವುದೇ ಕಾರಣಕ್ಕೂ ಪೊಸಿಷನ್ ಮಾತ್ರ ಬಿಟ್ಕೊಡ್ಬಾರ್ದು. ಶೈಲು, ನಾವು ಡಾನ್ಸ್ ಮಾಡೋಣ? ಅವ್ರ ತರ ನಿಮ್ಗೂ ನಟ್ ಲೂಸ್ ಆಗ್ಬಿಟ್ಟ? ಅದು ಶೈಲು, ಸುಮ್ನೆ ರೀ, ಎಲ್ರು ಮೂಡ್ನ ಹಾಳು ಮಾಡ್ತಿದ್ದಾರೆ ಅವ್ರು. ಅಯ್ಯೋ ಶೈಲು, ನಾನು ನಿನಗೆ ಏನಂತ ಹೇಳಿ, ಅವರು ಮೂಡ್ ಹಾಳು ಮಾಡ್ತಾ ಇಲ್ಲ, ಮೂಡು ಬರೆಸ್ತಾ ಇದ್ದಾರೆ. ಚಿನ್ನ, ಬಂಗಾರ. ರೀ, ತೆಪ್ಪಗ್ ಮಲ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನು ಉಗ್ರ ಹತ್ರ ತಾಳ್ಬೇಕಾಗತ್ತೆ. ಹೋಗಿ ನಿಂತ್ಯ ಮಲ್ಗಕ್ಕೂ ಬಿಡ್ತಿಲ್ಲ. ಇದೇ ಅವರಿಗೆ. ಸಾಕ್ಷಿ, ನಿನ್ ಗಂಡ ಯಾವಳ ಜೊತೆ ಡ್ಯಾನ್ಸ್ ಮಾಡ್ತಿದ್ರೆ ಹೋಗಿ 4 ತದ್ಕೋದ್ ಬಿಟ್ಟು ಕುಲ್ಪೆ ತರ ಕಣ್ಣಿಡ್ಕೊಂಡು ನೋಡ್ತಿದ್ಯಲ್ಲ. ಬಾ.